ನೀಟ್ ಪರೀಕ್ಷಾ ಅಕ್ರಮದ ನಡುವೆ ಕಣ್ಣೀರಾಕುತ್ತಿರುವ ಪೋಷಕರು ವಿದ್ಯಾರ್ಥಿಗಳು. NTA ಕ್ರೌರ್ಯಕ್ಕೆ ಕೊನೆಯೇ ಇಲ್ವಾ? ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇಶದ ಅತ್ಯಂತ ದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಈಗ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದೆಯಾ? ಪೇಪರ್ ಲೀಕ್ ದಂಧೆಯನ್ನ ತಡೆಯೋಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಮತ್ತು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಎಕ್ಸಾಮ್ ಹೆಸರಲ್ಲಿ ಬಡ ವಿದ್ಯಾರ್ಥಿಗಳು ಮತ್ತು ಪೋಷಕರ ರಕ್ತ ಕಣ್ಣೀರು ಹರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ನ್ಯಾಯ? ಊಟ ತಿಂಡಿ ಇಲ್ಲದೆ ಕಣ್ಣೀರಿಟ್ಟ ವಿದ್ಯಾರ್ಥಿಗಳು, ಮಧ್ಯಪ್ರದೇಶದ ಆ ತಂದೆಯ ಆಕ್ರಂದನ. ವೀಕ್ಷಕರೇ, ದೇಶದಾದ್ಯಂತ ಎಕ್ಸಾಮ್ ಆಗಿದೆ. ಆದರೆ ಪರೀಕ್ಷಾ ಕೇಂದ್ರಗಳ ಮುಂದೆ ನಡೆಯುತ್ತಿರುವ ದೃಶ್ಯಗಳನ್ನು ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಕೆಲವರು ಒಂದೆರಡು ನಿಮಿಷ ಲೇಟ್ ಆದ್ರೂ ಗೇಟ್ ಒಳಗಡೆ ಬಿಡ್ತಿಲ್ಲ. ಆದರೆ ಮಧ್ಯಪ್ರದೇಶದಲ್ಲಿ ನಡೆದ ಒಂದು ಘಟನೆ ಇಡೀ ದೇಶ ತಲೆತಗ್ಗಿಸುವಂತೆ ಮಾಡಿದೆ. ಬಯೋಮೆಟ್ರಿಕ್ ಫೇಲ್, ಎಂಟ್ರಿ ಬ್ಯಾನ್. ಮಧ್ಯಪ್ರದೇಶದ ಒಬ್ಬ ಬಡ ರೈತನ ಮಗಳು ಪರೀಕ್ಷೆ ಬರೆಯೋಕೆ ಬಂದಿದ್ರು. ಆದರೆ ಬಯೋಮೆಟ್ರಿಕ್ ಮ್ಯಾಚ್ ಆಗದ ಕಾರಣ ತಾಂತ್ರಿಕ ದೋಷದಿಂದ ಲೇಟ್ ಆಯಿತು. ಅಲ್ಲಿನ ಅಧಿಕಾರಿಗಳು ಆಕೆಗೆ ಎಂಟ್ರಿ ಕೊಡಲಿಲ್ಲ. ರಕ್ತದ ಮಡುವಿನಲ್ಲಿ ತಂದೆ, ಮಗಳ ಭವಿಷ್ಯ ಹಾಳಾಗಬಾರದು ಅಂತಹ ಬಡ ರೈತ ಅಧಿಕಾರಿಗಳ ಕಾಲಿಗೆ ಬಿದ್ದಿದ್ದಾರೆ, ಬೇಡಿಕೊಂಡಿದ್ದಾರೆ. ಆದ್ರೂ ಗೇಟ್ ತೆರೆಯದಿದ್ದಾಗ ಮನನೊಂದ ಆ ತಂದೆ ಪರೀಕ್ಷಾ ಕೇಂದ್ರದ ಕಬ್ಬಿಣದ ಗೇಟ್ಗೆ ತನ್ನ ತಲೆಯನ್ನು ಜೋರಾಗಿ ಚಚ್ಚಿಕೊಂಡಿದ್ದಾರೆ. ಮಗಳ ಆಕ್ರಂದನ, ತಂದೆಯ ತಲೆಯಿಂದ ರಕ್ತ ಸುರಿದು ಕೆಳಗೆ ಬೀಳುತ್ತಿದ್ದಂತೆ ಆ ಇಡೀ ಪರೀಕ್ಷಾ ಕೇಂದ್ರವೇ ನಡುಗುವಂತೆ ಆ ಹೆಣ್ಣುಮಗಳು ಅಪ್ಪನನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ. ನಮ್ಮ ಪ್ರಶ್ನೆ ಇಷ್ಟೇ, ಪೇಪರ್ ಲೀಕ್ ಮಾಡಿ ಕೋಟ್ಯಂತರ ರೂಪಾಯಿ ದಂಧೆ ನಡೆಸುವ ಭ್ರಷ್ಟರು ಆರಾಮಾಗಿ ಎಸಿ ರೂಮಲ್ಲಿ ಕೂತಿದ್ದಾರೆ. ಆದರೆ ಕಷ್ಟಪಟ್ಟು ಓದಿದ ಬಡ ರೈತನ ಮಗಳಿಗೆ ಸಿಕ್ಕ ಶಿಕ್ಷೆ ಏನು? ಪೋಷಕರ ಕಾಲಿಗೆ ಬಿದ್ದರೂ ಕರಗದ ಅಧಿಕಾರಿಗಳ ಮನಸ್ಸು. ಹಲವಾರು ಪರೀಕ್ಷಾ ಕೇಂದ್ರಗಳ ಮುಂದೆ ಪೋಷಕರು ಅಧಿಕಾರಿಗಳ ಕಾಲಿಗೆ ಬಿದ್ದು, ನಮ್ಮ ಮಗುವಿನ 1 ವರ್ಷ ಹಾಳು ಮಾಡಬೇಡಿ, ಒಳಗಡೆ ಬಿಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಕೆಲವರು ಇದನ್ನ ನಾಟಕ ಅಂತೀರಾ? ವರ್ಷ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಮಗುವಿನ ಭವಿಷ್ಯ ಕಣ್ಣೆದುರೇ ಕತ್ತಲಾಗ್ತಿರುವಾಗ ಯಾವ ತಂದೆ ತಾಯಿಗೆ ತಾನೇ ಹುಚ್ಚು ಹಿಡಿಯಲ್ಲ ಹೇಳಿ? ಕೇಂದ್ರ ಸರ್ಕಾರ ಮತ್ತು NTA ಉತ್ತರಿಸಬೇಕಿದೆ. ಒಂದು ವೇಳೆ ಮೊದಲೇ ನೀಟ್ ಪೇಪರ್ ಲೀಕ್ ಆಗದೇ ಇದ್ದಿದ್ದರೆ ಇವತ್ತು ಈ ಎಕ್ಸಾಮ್ ನಡೆಸುವ ಪ್ರಹಸನವೇ ಬರ್ತಿರಲಿಲ್ಲ. ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ವೈಫಲ್ಯಕ್ಕೆ ಇವತ್ತು ದೇಶದ ಬಡ ವಿದ್ಯಾರ್ಥಿಗಳು ಬೆಲೆ ತೆರಬೇಕಾಗಿ ಬಂದಿದೆ. ಪೇಪರ್ ಲೀಕ್ ತಡೆಯೋಕೆ ಆಗದ ನಿಮ್ಮ ನಿಯಮಗಳು ಕೇವಲ ಬಡ ವಿದ್ಯಾರ್ಥಿಗಳನ್ನ ಗೇಟ್ನಿಂದ ಆಚೆ ತಳ್ಳೋಕೆ ಮಾತ್ರ ಸೀಮಿತವಾಗಿದೆಯಾ? ಇದಾ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ? ಇದಕ್ಕೆ ನ್ಯಾಯ ಕೊಡುವವರು ಯಾರು? ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. 3 बच्चे इधर अभी आए हैं. अब वो आए हैं बराबर 131 पे 131 पे आए हैं. वो जब 130 को बराबर लॉक करके अंदर गए हो. अभी देखिए, ये तो नीट का एग्जाम आ गया. 1 महीना पहले अनाउंस हो गया था. हर पूरा इंडिया को, ऑल इंडिया सबको मालूम है कि आज 21 को नीट एग्जाम है करके. मगर आज ये कांग्रेस की रैली रख गया है. तो कांग्रेस की रैली किधर? इधर ही है, पैलेस ग्राउंड पे. तो 3 आवर्स से इधर रोड ब्लॉक है. तो बच्चे कैसे आएंगे इधर? जाम में फंस के तीन अभी 4 आ गया. अभी और क्या क्या 4 चिल्ड्रंस को अभी एग्जाम नहीं है. कैसा करना है बोलिए? ಮಕ್ಕಳು ಭವಿಷ್ಯದ ಜೊತೆ ಆಟ ಆಡುವಂತ ಈ ರಾಜಕೀಯ ಪಕ್ಷಗಳು ನಿಜಕ್ಕೂ ಜನ ಓಟಾಗಿ ಗೆಲ್ಲಿಸ್ಬೇಕೇನ್ರಿ ಇವ್ರುಗಳನ್ನ? ಇವ್ರಿಗೆ ಸಮಾವೇಶಗಳು ಮಾಡ್ಕೊಳ್ಬೇಕು, ಖಾಲಿ ಬಡಾಂಗ್ ಭಾಷಣಗಳನ್ನ ಮಾತಾಡ್ಕೊಳ್ಬೇಕು ಅನ್ನೋ ತರ ಇದ್ರೆ ಸಿಟಿ ಔಟ್ಸ್ಕಟ್ಸು ಬೇಜಾನ್ ಜಾಗಗಳಿದಾವೆ. ಅಲ್ಲಿ ಹೋಗಿ ದಿನಪೂರ್ತಿ ಬಾಯ್ ಬಡ್ಕೊಳ್ಳಿ. ಇವರು ಮೊದಲೇ ನೀಟ್ದು ಪರೀಕ್ಷಾ ಪತ್ರಿಕೆ ಸೋರಿಕೆ ಆಗಿ ಮತ್ತೆ ಮರು ಪರೀಕ್ಷೆ ಬರೆಯುವಂತ ರೀತಿಲಿ ಆಗಿತ್ತು. ಪಾಪ ವಿದ್ಯಾರ್ಥಿಗಳು ಲೇಟಾಗಿ ಹೋಗಿರೋದ್ರಿಂದ ಎಕ್ಸಾಮೇ ಬರ್ದಿಲ್ಲ, ಇದ್ದು ಒದ್ದಾಡ್ತಿದ್ದಾವೆ. ಎಕ್ಸಾಮ್ ಬರೆಯೋದಕ್ಕೆ ಬಿಡ್ರಪ್ಪ ಒಳಗಡಿಕೆ ಅಂತ. ಒಂಚೂರು ಕರುಣೆನೇ ಇಲ್ದೇನೆ ಆ ಸಿಬ್ಬಂದಿಗಳು ಕೂಡ ಒಳಗಡೆ ಬಿಟ್ಟಿಲ್ಲ. ಪಾಪ ಅವರು ಪೋಷಕರುಗಳಂತೂ ಇಡೀ ಶಾಪ ಹಾಕೊಂಡ್ ಬಂದಿದ್ದಾರೆ. ಅಂಗ್ಲಾಚ್ ಬೇಡಿದ್ರು ಕೂಡ ಬಿಟ್ಟಿಲ್ಲ. ಈ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷ ಅಂತೆ, ಅದು ಪದಗ್ರಹಣ ಮಾಡ್ಕೊಳ್ರಿ. ಆ ಕಡೆ ಕನಕಪುರ ಸೈಡೋ, ಇಲ್ಲ ಅಂದ್ರೆ ನೆಲಮಂಗ್ಲೂರು ಸೈಡೋ, ಇಲ್ಲ ಕುಣಿಗಲ್ ಸೈಡೋ ಬೇಜಾನ್ ಪಾಳು ಬಿದ್ದಿರೋ ಜಾಗಗಳವೆ. ಅಲ್ಲೋಗಿ ಮಾಡ್ಕೊಂಡ್ರೆ ಬೇಡ ಅಂತದ. ಸಿಟಿ ಒಳಗಡೆ ಎಲ್ಲ ಮಾಡಿ ಗಂಟುಗಟ್ಟಲೆ ಆದರೂ ಆ ರೋಡು ಟ್ರಾಫಿಕ್ ಜಾಮ್ಗಳು, ಮೊದಲೇ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, CNG ರೇಟು ಗಂಗಕ್ಕೆ ಮುಟ್ಟೈತೆ. ಅದನ್ನ ಇಳಿಸೋವಂಥ ಕೆಲಸಗಳು ಯಾವನೂ ಮಾಡಲ್ಲ. ಇರೋ ಪೆಟ್ರೋಲ್ ರೇಟ್ಗಳಲ್ಲಿ ಪೆಟ್ರೋಲ್ ಹಾಕೊಂಡು ಜನ ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ಇವ್ರು ಮಾಡೋ ಈ ಕಿತ್ತೋಗಿರೋ ಸಮಾವೇಶಗಳಿಗೆ ಅದರಲ್ಲೂ ಫ್ಯೂಲ್ ಬೇರೆ ವೇಸ್ಟ್ ಮಾಡಿಕೊಂಡು ಜನ ಇಡೀ ಶಾಪ ಹಾಕೊಂಡು ನೆನ್ನೆ ಎಲ್ಲ ರೋಡ್ಗಳಲ್ಲಿ ಕಳೆದವ್ರೆ. ಯಾವ ಸಂದಿಗೊಂದು ರೋಡ್ಗೆ ಹೋದ್ರೂ ಟ್ರಾಫಿಕ್ ಜಾಮ್ಗಳು.
ಏನ್ ಗನಂದಾರಿ ಭಾಷಣ ಅಂತದ್ ಏನ್ರ ಮಾಡ್ಬಿಟ್ರಿ ನೀವುಗಳು. ಇಷ್ಟೇ ನಿಮ್ದು ಇದ್ದಿದ್ದು. ಹಿಂದೂ ರಾಷ್ಟ್ರ ಆಗ್ಬಾರ್ದು ಇದೊಂದು. ಎರಡನೇದು ನಮ್ಮ ಪಕ್ಷ ನೆಕ್ಸ್ಟು ಅಧಿಕಾರಕ್ಕೆ ಬರಬೇಕು. ಇನ್ನೊಂದು ರೈತರುಗಳ ಬಗ್ಗೆ. ಹಿಂಗೆ ವಿದ್ಯಾರ್ಥಿಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ನಾಡಿನ ಜನತೆಗೆಲ್ಲ ತೊಂದರೆ ಕೊಟ್ಕೊಂಡಿದ್ರೆ ನಿಮ್ಮ ಪಕ್ಷ ಮತ್ತೆ ಎಲ್ಲ ಅಧಿಕಾರಕ್ಕೆ ಬರ್ತದೆ. ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸರ್ ಬಿಜೆಪಿ ಹೇಳಿಕೆ ನಿಮ್ಮ ಒಬ್ಬ MP ಹೇಳ್ತಾರೆ ಕಾಂಗ್ರೆಸ್ ನ ರ್ಯಾಲಿ ಅವರಿಗೆ ಬೇರೆ ದಿನ ಇಟ್ಕೋಬಹುದಾಗಿತ್ತು. ಆದ್ರೆ ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೂ ಒಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ದು, ಇನ್ನೂ ಒಬ್ರು RT ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರ್ದಿದ್ದಾರೆ. ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ತು ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿ ಇರ್ಬೋದು, ದೊಂಬಿವಿಲಿನಲ್ಲಿ ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UP ನಲ್ಲಿ ಟ್ರೈನ್ ಲೇಟಾಗಿ ಬಂತು ಅಂದ್ಬಿಟ್ಟು ಹೈಕೋರ್ಟು 9 ಲಕ್ಷ ಅವರಿಗೆ ಫೈನ್ ಹಾಕಿದ್ದಾರೆ ರೈಲ್ವೇಸಿಗೆ. ರಾಜೀನಾಮೆ ಕೊಡ್ತೀರಾ ನೀವು? ಅಶ್ವಿನಿ ವೈಷ್ಣವ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡ್ತೀರಾ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ಬಟ್ MP ಸರ್, ಲೋಕಸಭಾ MP ಈ ರೀತಿ ಅಲಿಗೇಷನ್ ಮಾಡ್ತಿರೋದು. ಪ್ರಧಾನ ಮಂತ್ರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ಅಂತವ್ರೆ ಆರ್ಸ್ ಬರ್ತಾರೆ. ಬನ್ನಿ.